ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸಾಕ್ಷ್ಯ ಗಾಂವ್ಕರ್. ಈಗ ಮೂಡಾ ಕೇಸ್ನಲ್ಲಿ ಸಿದ್ದರಾಮಯ್ಯನವರಿಗೆ ಸಂಬಂಧಪಟ್ಟಂತೆ ಏನು ಅಖಾಡಕ್ಕೆ ಧುಮುಕಿದೆ, ಸಿದ್ದರಾಮಯ್ಯನವರ ಇನ್ವಾಲ್ವ್ಮೆಂಟ್ ಇದೆ, ಅದಕ್ಕೆ ಸಾಕ್ಷಿ ಸಿಕ್ಕಿದೆ ಅಂತ ಸೆಡ್ ಹೊಡೆದಿದೆ. ಈ ಹೊತ್ತಲ್ಲಿ ಮತ್ತಷ್ಟು ಸ್ಫೋಟಕ ದಾಖಲೆಗಳನ್ನು ತೆಗೆದಿರೋದು ಬುಡ ಸಮೇತ ಮೂಡಾ ಕೇಸ್ನಲ್ಲಿ ರಹಸ್ಯವನ್ನು ಹೊರಗೆಳೆದಿದೆ. ಒನ್ ಬೈ ಒನ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಇಡಿ ತನ್ನ ಸುದೀರ್ಘ ವಿಚಾರಣೆಯಲ್ಲಿ, ತನಿಖೆಯಲ್ಲಿ, ದಾಳಿಯಲ್ಲಿ ಕಂಡುಕೊಂಡಿರುವಂತಹ ರಹಸ್ಯ ಏನಪ್ಪ ಅಂತ ಕೇಳಿದ್ರೆ, ಈಗ 3 ವರ್ಷಗಳಿಂದ 50-50 ಈ ಕಳ್ಳಾಟ ನಡೀತಾ ಇದೆ ಅಂತಲ್ವಾ. ಆದರೆ 9 ವರ್ಷಗಳಿಂದ 9 ವರ್ಷ ಅಂದರೆ ಯಾವುದು, 2016ರಿಂದ ದೊಡ್ಡ ಪ್ರಮಾಣದಲ್ಲಿ ನಡೀತಿದೆಯಂತೆ. 2016 ಅಂದರೆ ಸಿದ್ದರಾಮಯ್ಯನವರು ಮೊದಲ ಅವಧಿಗೆ CM ಆಗಿದ್ದಾಗಲೇ ಇದು ಶುರುವಾಗಿದ್ದು ಅನ್ನೋ ರೀತಿಯ ವಿಚಾರ ಈಗ ಹೊರಬಿದ್ದಿದೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದ ಟೈಮಲ್ಲಿ ಬಹಳಷ್ಟು ಜನಕ್ಕೆ ಹಾಗಾದರೆ ಈ ಮೂಲಕ ಅನುಕೂಲ ಮಾಡಿಕೊಡ್ಲಾಗಿದೆ ಅಧಿಕಾರಿಗಳ ಮೂಲಕ ಅಂತಾಯಿತು ನೋಡಿ. ಅದರಲ್ಲೂ ಪ್ರಮುಖವಾಗಿ ದಿನೇಶ್ ಕುಮಾರ್, ಬರೋಬ್ಬರಿ ಈ ದಿನೇಶ್ ಕುಮಾರ್ ಅಲ್ಲಿ ಆಯುಕ್ತ ಆಗಿದ್ದು ಏನು ಸಿಕ್ಕಾಪಟ್ಟೆ ದೊಡ್ಡ ಅವಧಿಗಲ್ಲ, 1.5 ವರ್ಷಕ್ಕೆ ಅಂದ್ಕೊಳ್ಳಿ, 1 ವರ್ಷದ ಅವಧಿ ಅಂದ್ಕೊಳ್ಳಿ. ಅಷ್ಟರಲ್ಲಿ 812 ಸೈಟನ್ನು ಹಂಚಿರೋದು ಗೊತ್ತಾಗ್ತಿದೆ. ಈಗ ಈ ದಿನೇಶ್ ಕುಮಾರ್ ಕಿಂಗ್ ಪಿನ್ ಅನ್ನೋದು ಗೊತ್ತಾಗ್ತಿದೆ. ಬೇರೆ ಬೇರೆಯವರ ಅವಧಿಯಲ್ಲೂ ಆಗಿದೆ. 2020ರಲ್ಲಿ ಆಯುಕ್ತ ನಟೇಶ್ ಇದ್ದಾಗ 58 ಸೈಟು ಈ 50-50ಯಲ್ಲಿ ಹಂಚಲಾಗಿದೆ. ಬೇರೆ ಬೇರೆಯವರು ಒಂದೊಂದು ರೀತಿಯಲ್ಲಿ ಮಾಡಿದ್ದಾರೆ. 550 ದಿನ ಈ 1.5 ವರ್ಷದಲ್ಲಿ ದಿನೇಶ್ ಕುಮಾರ್ ಹಂಚಿರೋ ಸೈಟಿನ ಪ್ರಮಾಣ ಎಷ್ಟಪ್ಪ ಅಂತ ಕೇಳಿದ್ರೆ 812. ಈಗ ಇದೆಲ್ಲವನ್ನು ಮುಟ್ಟುಗೋಲು ಹಾಕ್ಕೊಳ್ಳೋಕೆ ಅಂದರೆ ಇಡಿ ಈಗ ಆಲ್ರೆಡಿ ಸುಮಾರು 300 ಕೋಟಿ ಮೌಲ್ಯದ ಸ್ಥಿರಾಸ್ತಿಗಳನ್ನು ಜಪ್ತಿ ಮಾಡಿದೆಯಲ್ವಾ, ಮುಟ್ಟುಗೋಲು ಹಾಕ್ಕೊಂಡಿದೆಯಲ್ವಾ. ಈಗ ಮತ್ತಷ್ಟು ಸ್ಫೋಟಕ ದಾಖಲೆಗಳು ಲಭ್ಯವಾಗಿದ್ದು, ಸಿದ್ದರಾಮಯ್ಯನವರ ಮೊದಲ ಅವಧಿಯಲ್ಲಿಯೇ ದೊಡ್ಡ ಪ್ರಮಾಣದಲ್ಲಿ ಹಗರಣ ನಡೆದಿರೋದು ಬಟ್ಟ ಬಯಲಾಗ್ತಿದೆ. ಇದು ರಾಜಕಾರಣಿಗಳಿಗೆ ಹೆಂಗೆ ಲಿಂಕು ಎಲ್ಲ ಗೊತ್ತಾಗಬೇಕು. ಈ ದಿನೇಶ್ ಕುಮಾರ್ 812 ಸೈಟ್ಗಳನ್ನು ಹಂಚಿರುವಂಥ ವಿಷಯ ಈಗ ಬಟ ಬಯಲಾಗಿತ್ತು. ಅದೆಲ್ಲವನ್ನೂ ಕೂಡ ವಶಪಡಿಸಿಕೊಳ್ಳಿದೆ ಇಡಿ ಅಂತ ಗೊತ್ತಾಗ್ತಾ ಇದೆ. ರಾಜಕಾರಣದ ಆಗು ಹೋಗುಗಳ ಬಗ್ಗೆ ನಮಗೆ ತುಂಬ ಕುತೂಹಲ ಇರುತ್ತೆ. ಆದರೆ ಎಷ್ಟೋ ಸಲ ನಮ್ಮ ಪರ್ಸ್ನಲ್ ಫಿನಾನ್ಷಿಯಲ್ ಸೆಕ್ಯೂರಿಟಿ ಪ್ಲ್ಯಾನ್ ಬಗ್ಗೆ ಮರ್ತೇ ಬಿಟ್ಟಿರ್ತೀವಿ. ಈ ಮರೆವು ಬಹಳ ಆಘಾತಕಾರಿಯಾಗಬಹುದು. ನಾವು ಬ್ಯುಸಿ ಲೈಫಲ್ಲಿ ಇದೆಲ್ಲ ಯೋಚನೆ ಮಾಡೋಕ್ಕೆ ಹೋಗಲ್ಲ. ಆದರೆ ಅಕಸ್ಮಾತ್ ಯಾವುದಾದ್ರೂ ದೊಡ್ಡ ಕಾಯಿಲೆ ಆವರಿಸ್ಕೊಂಡ್ರೆ, ಆಕ್ಸಿಡೆಂಟ್ ಆದರೆ, ಸಾವು ತೀರ್ ಹೋಗುವಂಥ ಪರಿಸ್ಥಿತಿ ಬಂದರೆ ಏನಾಗ್ಬೋದು ಕಥೆ? ಆಗಬಾರ್ದು ಯಾರಿಗೂ. ಆದರೆ ಆಗಿಬಿಟ್ರೆ ನಮ್ಮ ಮನೆ ಕಥೆ ಏನು, ಅದನ್ನು ಯೋಚಿಸ್ಲೇಬೇಕಲ್ವ. ಮಕ್ಕಳ ಎಜುಕೇಷನ್ನು, ಅವರನ್ನು ಗುರಿ ತಲುಪಿಸ್ಬೇಕು. ಅಕಸ್ಮಾತ್ ಲೋನ್ ಇದ್ದರೆ ಮನೆ ಕಥೆ ಏನು ಅಂತ ಯೋಚನೆ ಮಾಡಬೇಕು, ಒಂದು ನೆಲೆ ಕಲ್ಪಿಸ್ಬೇಕಲ್ವ. ನಾವಿಲ್ಲದೇ ಇದ್ದರೂ ನಮ್ಮ ಫ್ಯಾಮಿಲಿಯನ್ನು ಕಾಯೋದು, ಇಂತಹ ಅನಿರೀಕ್ಷಿತ ಆಘಾತ ಆದಾಗ ನೆರವಿಗೆ ಬರೋದೇ ಟರ್ಮ್ ಇನ್ಶೂರೆನ್ಸ್. ಪ್ರತಿಯೊಬ್ಬರೂ ಮಾಡಿಸ್ಲೇಬೇಕಾದದ್ದು ಅಂದರೂ ಕೂಡ ತಪ್ಪಿಲ್ಲ. ಅಂಥ ಸಮಯದಲ್ಲಿ ಇಡೀ ಫ್ಯಾಮಿಲಿಗೆ ಸೆಕ್ಯೂರಿಟಿ ಪ್ಲ್ಯಾನ್ ಆಗಿರುತ್ತೆ. ಅದು ಕೂಡ ಕೇವಲ ತಿಂಗಳಿಗೆ 695 ರೂಪಾಯಿಂದ ಶುರುವಾಗುತ್ತೆ. 2 ಕೋಟಿ ತನಕನೂ ಕವರೇಜ್ ಸಿಗುವಂಥ ಪ್ಲ್ಯಾನ್ಗಳಿವೆ. ಎಷ್ಟು ಬೇಗ ಮಾಡಿಸ್ತೀವೋ, ಎಷ್ಟು ಸಣ್ಣ ವಯಸ್ಸಲ್ಲಿ ಮಾಡಿಸ್ತೀವೋ ಅಷ್ಟು ಒಳ್ಳೆಯದು. ಯಾಕಂದರೆ ವರ್ಷ ಜಾಸ್ತಿ ಆದಂಗೂ ಪ್ರೀಮಿಯಂ ಮೊತ್ತ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಸಣ್ಣ ವಯಸ್ಸಲ್ಲಿ ಮಾಡಿಸಿದಷ್ಟು ಒಳ್ಳೆಯದು. ಅದರಲ್ಲೂ ಆನ್ಲೈನಲ್ಲಿ ಬೈ ಮಾಡ್ತೀವಿ ಅಂದರೆ 15% ತನಕ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಇಷ್ಟು ದೊಡ್ಡ ಮೊತ್ತದ ಕವರೇಜ್ ಕೊಡುವಂಥ ಟರ್ಮ್ ಇನ್ಶೂರೆನ್ಸ್ಗೆ ಕೆಲವು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇರುತ್ತೆ. ಆದಾಯ, ಶಿಕ್ಷಣ ಇದೆಲ್ಲ ನೋಡಬೇಕಾಗತ್ತೆ. ನಿಮ್ದು ಒಳ್ಳೆ ಸ್ಟೇಬಲ್ ಆಗಿರುವಂಥ ಜಾಬ್ ಇದೆ, ಸಂಬಳ ಚೆನ್ನಾಗಿದೆ ಅಂದ್ರಂತೂ ಬೆಸ್ಟ್ ಆಪ್ಷನ್. ತಡ ಮಾಡಲೇಬೇಡಿ. ನಿಮಗೆ ಇಷ್ಟ ಆಗುವಂಥ ಆಯ್ಕೆಯನ್ನು ನೋಡ್ಕೊಳ್ಳಿ. ನೀವು ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸಲ್ಲಿ ನಾವು ಲಿಂಕ್ ಕೊಟ್ಟಿದ್ದೀವಿ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಎಲ್ಲ ಡೀಟೇಲ್ಸ್ ಸಿಗುತ್ತೆ. ಇಂಥದ್ದೇ ಕಂಪನಿಗೆ ಹೋಗಿ ಅಂತ ನಾವು ಸಜೆಸ್ಟ್ ಮಾಡ್ತಿಲ್ಲ. ಆದರೆ ಟರ್ಮ್ ಇನ್ಶೂರೆನ್ಸ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಹೇಳ್ತಾ ಇದ್ದೀವಿ. ಭಾರತದ ಪ್ರತಿಷ್ಠಿತ 51 ಕಂಪನಿಗಳ ಆಯ್ಕೆ ನಿಮ್ಮ ಕಣ್ಮುಂದಿದೆ. ನೀವೇ ನಿಮ್ಗೆ ಬೇಕಾದದನ್ನು ಕಂಪೇರ್ ಮಾಡಿ, ಸ್ಟಡಿ ಮಾಡಿ ಆಯ್ಕೆ ಮಾಡ್ಕೊಳ್ಬಹುದು. ಆದರೆ ಆನ್ಲೈನ್ ನೀವು ಬೈ ಮಾಡೋದ್ರಿಂದ 15% ಡಿಸ್ಕೌಂಟ್ ಜೊತೆಗೆ ನಿಮ್ಗೆ ಏನೇನು ಸೇವೆ ಬೇಕೋ ಇದನ್ನು ಮಾಡಿಸೋದಕ್ಕೆ ಅದೆಲ್ಲವನ್ನು ಕೂಡ ಪ್ರೊವೈಡ್ ಮಾಡಲಾಗುತ್ತೆ. ಇನ್ನು ಕ್ರಿಟಿಕಲ್ ಇಲ್ನೆಸ್ ಅಂದರೆ ಕ್ಯಾನ್ಸರ್ ಇರಬಹುದು, ಆಕ್ಸಿಡೆಂಟ್ ಇರಬಹುದು, ಬೇರೆ ಏನಾದರೂ ನೀವಲ್ಲ ಆಯ್ಕೆ ಏನು ಅಂತ ನೀವು ಮೊದಲೇ ಆಯ್ಕೆ ಮಾಡಿಕೊಂಡ್ರೆ ಅವಕಾಶ ಅದಕ್ಕೂ ಕೂಡ ಲಭ್ಯ ಇರುತ್ತೆ. ಅಬೋವ್ 85 ಇಯರ್ಸ್ ತನಕನೂ ಕೆಲವು ಪ್ಲ್ಯಾನ್ಗಳು ಲಭ್ಯ ಇದ್ದಾವೆ. ಸಣ್ಣ ವಯಸ್ಸಲ್ಲಿ ಮಾಡಿಸಿದಷ್ಟು ಒಳ್ಳೆಯದು. ಬಟ್ ಈ ವಯಸ್ಸಿನವ್ರಿಗೂ ಆಯ್ಕೆಗಳಲ್ಲಿ ಲಭ್ಯ ಇರೋದು. ಸೊ ತಡ ಮಾಡದೆ ನಿಮಗೆ ಬೆಸ್ಟ್ ಯಾವುದು ಅನ್ನೋದನ್ನು ನೀವೇ ಆಯ್ಕೆ ಮಾಡ್ಕೊಳ್ಳಿ. ಯೋಚನೆ ಮಾಡಿ, ದಿನಕ್ಕೆ 10-15 ರೂಪಾಯಿ ಖರ್ಚು ಮಾಡೇ ಮಾಡ್ತೀವಿ. ಕಾಫಿ ಟೀಗೆ ಹಾಕೋ ದುಡ್ಡಲ್ಲಿ
ತಿಂಗಳಿಗೆ 695 ರೂಪಾಯಿ ಅಂದರೆ ಕಾಫಿ ಟೀಗೆ ಹಾಕುವಂಥ ದುಡ್ಡಲ್ಲಿ ಇಡೀ ಫ್ಯಾಮಿಲಿಯ ಫಿನಾನ್ಷಿಯಲ್ ಸೆಕ್ಯೂರಿಟಿ ಪ್ಲ್ಯಾನನ್ನು ನೀವು ಮಾಡಬಹುದು. ಸೊ ಇದು ಪ್ರತಿಯೊಬ್ಬರಿಗೂ ಅನಿವಾರ್ಯ ಅಂದರೂ ತಪ್ಪಾಗೋದಿಲ್ಲ. ಇಡಿ ಬಹಳ ಮೂಲದಿಂದನೇ ಹುಡುಕಾಡ್ತಿದೆ. ಸಿದ್ದರಾಮಯ್ಯನವರ ಪ್ರಭಾವ ಇದೆ ಅನ್ನೋದಕ್ಕೆ ನಮಗೆ ಸಾಕ್ಷಿ ಸಿಕ್ಕಿದೆ ಅಂತ ಮೊನ್ನೆ ಅಷ್ಟೇ ರಿಪೋರ್ಟನ್ನು ಇಡ್ತು ಇಡಿ. ಯಾವ ರೀತಿ ಪ್ರಭಾವ ಬೀರಿದ್ದಾರೆ ಮತ್ತು ಅವರ ಪತ್ನಿಗೆ ಈ ಪರ್ಯಾಯವಾಗಿ ಸೈಟ್ ಕೊಟ್ಟಿರೋದ್ರಲ್ಲಿ ಯಾವ ರೀತಿ ಅವರ ಆಪ್ತ ಸಹಾಯಕ ಕೆಲಸ ಮಾಡಿರೋದು ಖಚಿತಪಡ್ತಿದೆ, ವೈಟ್ನರ್ ಹಚ್ಚಿರೋದು ಯಾವ ರೀತಿ ಸಾಕ್ಷ್ಯನಾಶದ ಪ್ರಯತ್ನ ಅನ್ನೋದನ್ನು ನಮ್ಮ ಇನ್ವೆಸ್ಟಿಗೇಷನ್ ಈ ದಾಖಲೆಗಳ ಮೂಲಕ ಖಚಿತಪಡಿಸ್ತಾ ಇದೆ. ಇಂತಹ ಹಲವು ವಿಷಯಗಳನ್ನು ಹೇಳಿದ್ದು ಸ್ವತಃ ವಿಚಾರಣೆಯಲ್ಲಿ ಮೂಡಾ ಅಂದಿನ ಆಯುಕ್ತನೇ ಈ ಸತ್ಯವನ್ನು ಒಪ್ಪಿಕೊಂಡಿರೋದು. ಸಿದ್ದರಾಮಯ್ಯನವರ ಪತ್ನಿಗೆ ಸೈಟ್ ಕೊಡೋದಿಕ್ಕೆ ಅಂತಾನೆ ಅವತ್ತಿನ ಮೀಟಿಂಗ್ ನಡೀತು. ಯತೀಂದ್ರ ಸಿದ್ದರಾಮಯ್ಯ ಭಾಗಿಯಾಗಿದ್ದು ಆ ಮೀಟಿಂಗ್ನ ಉದ್ದೇಶವೇ ಸೈಟ್ ಕೊಡೋದಾಗಿತ್ತು ಸಿದ್ದರಾಮಯ್ಯನವರ ಪತ್ನಿಗೆ ಅಂತ ಸ್ವತಃ ಅವತ್ತಿನ ಮೂಡಾ ಆಯುಕ್ತ ಕಕ್ಕಿರೋದು ಇಡಿಯ ಮುಂದೆ ಸತ್ಯವನ್ನ ಅನ್ನೋದನ್ನು ಬಿಚ್ಚಿಡ್ತು. ಹಾಗೆ ಯಾವ ರೀತಿ ನಟೇಶ್ ವೈಯಕ್ತಿಕವಾಗಿ ಕಾಳಜಿ ವಹಿಸಿ ಏನು ಪ್ರೊಸೀಜರ್ ಇರುತ್ತೋ ಲಾಟ್ರಿ ಮೂಲಕ ಆಯ್ಕೆ ಆ ಡಿಪಾರ್ಟ್ಮೆಂಟ್ಗೆ ವರ್ಗಾವಣೆ ಮಾಡಬೇಕು ಅದನ್ನೆಲ್ಲ ಗಾಳಿಗೆ ತುರಿ ತಾನೇ ಖುದ್ದು ಸಿದ್ದರಾಮಯ್ಯನವ್ರ ಫ್ಯಾಮಿಲಿಗೆ ಸೈಟ್ಗಳನ್ನು ಆಯ್ಕೆ ಮಾಡಿಕೊಟ್ಟಿದ್ದು ಗುರುತಿಸಿದ್ದು ಇದೆಲ್ಲವನ್ನು ಒಪ್ಪಿಕೊಂಡಿರುವ ಸ್ಫೋಟಕ ವಿಚಾರವನ್ನು ಹೊರಗಿಡ್ತು. ಅದಾದ ಮೇಲೆ ಸ್ನೇಹಮಯಿ ಕೃಷ್ಣ ಮತ್ತೊಂದು ಸ್ಫೋಟಕ ದಾಖಲೆ ಸಿಡಿಸಿದ್ರು. ಎಲ್ಲವೂ ಬಹಳ ಮಹತ್ವ ಪಡ್ಕೊಳ್ತಿದೆ ಸಿದ್ದರಾಮಯ್ಯನವ್ರ ಕೇಸಲ್ಲಿ. ಇದು ಒಂದೇ ಅಲ್ಲ, ಈ ಕೆಸರೆ ಗ್ರಾಮದ್ದೊಂದೇ ಅಲ್ಲ, 14 ಸೈಟು ಪರ್ಯಾಯ ಅಷ್ಟೇ ಅಲ್ಲ, ಇನ್ನೂ ಒಂದು ಕೇಸ್ ಇದೆ ಅಂತ ಸಿಡಿಸಿದ್ರು ಸಿದ್ದರಾಮಯ್ಯನವರು. ಬೇನಾಮಿ ಆಸ್ತಿಯನ್ನು ಮಾಡಿದ್ದಾರೆ ಅಂತ ಸರ್ವೆ ನಂಬರ್ 113/4 ಸಿದ್ದರಾಮಯ್ಯನವರ ಕುಟುಂಬದ ಬೇನಾಮಿ ಆಸ್ತಿ ಇದೆ. ಮಲ್ಲಿಕಾರ್ಜುನ ಸ್ವಾಮಿ ಇದೆ, ಸಿದ್ದರಾಮಯ್ಯನವರು ಬಾಮೈದ ಹಿಂದೆ ಬೇರೆ ರೀತಿಯಲ್ಲಿ ಆಸ್ತಿ ಕೊಟ್ಟಿರೋದು ದಾನಪತ್ರ, ಆಮೇಲೆ ಮಗ ಯತೀಂದ್ರಗೆ ಪಾರ್ವತಿಯವರು ದಾನಪತ್ರ ಮಾಡಿದ್ದಾರೆ, ಅದನ್ನು ಮಾರಿರೋದು, ಮತ್ತೆ ಮಲ್ಲಿಕಾರ್ಜುನ ಸ್ವಾಮಿ ಹೆಸರಲ್ಲೇ ಇರೋದು. ಹೆಂಗೆ ಸಿದ್ದರಾಮಯ್ಯನವ್ರ ಪ್ರಭಾವದಿಂದಾಗಿ ಬೇರೆ ಯಾರಿಗೂ ಕೂಡ ಸರ್ಕಾರ ವಶಪಡಿಸ್ಕೊಂಡಿದ್ದ ಭೂಮಿ ಡಿನೋಟಿಫೈ ಆಗಲ್ಲ. ಆದರೆ ಇದೊಂದು ಭೂಮಿ ಮಾತ್ರ ಆಗುತ್ತೆ. 1 ಎಕರೆ ಸಂಬಂಧಪಟ್ಟಂತೆ ದೊಡ್ಡ ಕಳ್ಳಾಟ ಆಗಿದೆ. ಕೋಟಿ ಹಣವನ್ನು ಇದೇ ರೀತಿಯಲ್ಲಿ ಲೂಟಿ ಹೊಡೆದಿದ್ದಾರೆ ಅನ್ನುವಂಥ ಬಾಂಬ್ ಸಿಡಿಸಿ ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದಾರೆ. ಈ ಸ್ನೇಹಮಯಿ ಕೃಷ್ಣ ಅವರು ಎಲ್ಲ ಪ್ರಕರಣದಲ್ಲೂ ಪ್ರೊಸೀಡ್ ಆಗಿದ್ದೆ ಹಿಂಗೆ, ಮೊದಲು ಲೋಕಾಯುಕ್ತಕ್ಕೆ ದೂರು ಕೊಡ್ತಾರೆ, ಆಮೇಲೆ ಅದು ಪ್ರೊಸೀಜರ್ ನೋಡ್ಕೊಂಡು ಇಡಿಗೆಲ್ಲ ದಾಖಲೆ ಹೋಗಿ ಕೊಟ್ಟು ಇಡಿ ಆ್ಯಕ್ಷನ್ ಆಗಿದೆ ಅಲ್ವಾ. GT ದೇವೇಗೌಡರ ಕೇಸಲ್ಲೂ ಹಂಗೆ ಲೋಕಾಯುಕ್ತಕ್ಕೆ ದೂರು, ಆಮೇಲೆ ಇಡಿಗೂ ಕೊಟ್ಟರು. ಸ್ನೇಹಮಯಿ ಕೃಷ್ಣ ಅವರು ಸಿದ್ದರಾಮಯ್ಯನವರ ಮೂಡಾ ಆರಂಭದ ಪ್ರಕರಣದಲ್ಲೂ ಇದೇ ರೀತಿಯಲ್ಲಿ ಮಾಡಿದ್ದು. ಈಗ ಈ 2ನೆಯ ಕೇಸ್ ಕೂಡ ಇಡಿಗೆ ಹೋಗುವಂಥ ದಟ್ಟ ಸಾಧ್ಯತೆ ಇದೆ. ಬೇನಾಮಿ ಇರೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಡಾಕ್ಯುಮೆಂಟ್ಸ್ ಮೂಲಕ ಅಂತ ಸ್ನೇಹಮಯಿ ಕೃಷ್ಣ ಹೇಳ್ತಿದ್ದಾರೆ. ಈ ಹೊತ್ತಲ್ಲಿ ಇಡಿ ಮೂಡಾದ ಈ 50-50 ಕಳ್ಳಾಟ ಶುರುವಾಗಿದ್ದು ಸಿದ್ದರಾಮಯ್ಯನವರ ಮೊದಲ ಅವಧಿ 2016 ಟೈಮಲ್ಲಿ ಅತಿರೇಕಕ್ಕೂ ಹೋಗಿದೆ. 800 ಸೈಟು ಬರೀ 500 ದಿನಗಳಲ್ಲಿ ಅವತ್ತಿನ ಆಯುಕ್ತ ಹಂಚ್ತಾನೆ ಅಂದರೆ ಯಾವ ರೀತಿ ನಡೆದಿದೆ, ಅವತ್ತು ಸಂಬಂಧಪಟ್ಟ ಇಲಾಖೆ ನಿಭಾಯಿಸ್ತಾ ಇದ್ದವರು, ಇದೆಲ್ಲವೂ ಈಗ ಹೊರಗಡೆ ಬರ್ತಾ ಇದೆ. ಸೊ ಸಿದ್ದು ಸಂಪುಟದ 2 ಮಂತ್ರಿಗಳಿಗೆ ಭೈರತಿ ಸುರೇಶ್ ಮತ್ತು ಮಹದೇವಪ್ಪನವ್ರಿಗೆ ಇಡಿ ಸಂಕಷ್ಟ ಶುರುವಾಗಿದೆ. ಸಿದ್ದರಾಮಯ್ಯನವ್ರಿಗೆ ಇಡಿ ಉರುಳು ಬಿಗಿಯಾದಂಗೆ ಕಾಣಿಸ್ತಾ ಇದೆ. ಇದ್ರ ನಡುವೆ ಸ್ನೇಹಮಯಿ ಕೃಷ್ಣ ಮತ್ತೊಂದು ಮಹತ್ವದ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಮೂಡಾ ಕೇಸ್ ಅಲ್ಲದೆ ಮತ್ತೊಂದು ದಾಖಲೆಯನ್ನು ತೆಗೆಯುವ ಮೂಲಕ. ವೀಕ್ಷಕರೇ, ಈಗಾಗಲೇ ನಾನು ಹೇಳಿದ ಹಾಗೆ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ನೀವು ಮತ್ತಷ್ಟು ಮಾಹಿತಿ ಪಡ್ಕೊಳ್ಬೇಕಂದ್ರೆ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸಲ್ಲಿರುವಂಥ ಲಿಂಕನ್ನು ಕ್ಲಿಕ್ ಮಾಡಿ. ನಿಮ್ಮ ಫ್ಯಾಮಿಲಿಯವರ ಸೆಕ್ಯುರಿಟಿಗಾಗಿ ಇದು ಬಹಳ ಬಹಳ ಮಹತ್ವದ್ದಾಗತ್ತೆ. ಪ್ರತಿಯೊಬ್ಬರಿಗೂ ಟರ್ಮ್ ಇನ್ಶೂರೆನ್ಸ್ ಮಹತ್ವ ಗೊತ್ತಿರಲೇಬೇಕು. ಅದರಲ್ಲೂ ನೀವು ಆನ್ಲೈನಲ್ಲಿ ಬೈ ಮಾಡ್ತೀರಾ ಅಂದರೆ 15% ತನಕ ಡಿಸ್ಕೌಂಟ್ ಸಿಗುತ್ತೆ. ಕೇವಲ ತಿಂಗಳಿಗೆ 695 ರೂಪಾಯಿಂದ ಶುರುವಾಗಿ 2 ಕೋಟಿ ಕವರೇಜ್ ತನಕನೂ ಕೂಡ ಲಭ್ಯ ಇರುತ್ತೆ. 85 ವರ್ಷ ಮೇಲ್ಪಟ್ಟವ್ರಿಗೂ ಕೂಡ ಕೆಲವು ಆಯ್ಕೆಗಳಿವೆ. ಎಷ್ಟು ಬೇಗ ಮಾಡಿಸ್ತಿರೋ, ಎಷ್ಟು ಸಣ್ಣ ವಯಸ್ಸಲ್ಲಿ ಮಾಡಿಸ್ತಿರೋ ಅಷ್ಟು ಒಳ್ಳೆಯದು. ಥ್ಯಾಂಕ್ ಯು.